ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕಹಿಯಾಗಿದ್ರೂ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾದ ಒಂದು ತರಕಾರಿ ಬಗ್ಗೆ ಮಾತನಾಡ್ತಿದ್ದೇವೆ. ಅದು ಏನು ಗೊತ್ತಾ? ಹಾಗಲಕಾಯಿ. ಹಾಗಲಕಾಯಿ ಕಹಿ ಅಂತ ಹಲವರು ತಿನ್ನೋದಿಲ್ಲ. ಆದ್ರೆ ಈ ಕಹಿಯಲ್ಲೇ ಅದರ ವಿಶೇಷತೆ ಇದೆ. ನಮ್ಮ ಅಜ್ಜಿ ಕಾಲದಿಂದಲೂ ಹಾಗಲಕಾಯಿಯನ್ನು ಒಂದು ಪಾರಂಪರಿಕ ಆಹಾರವಾಗಿ ಬಳಸಿಕೊಂಡು ಬಂದಿದ್ದಾರೆ. ಹಾಗಲಕಾಯಿಯಲ್ಲಿ ವಿಟಮಿನ್ಸ್, ಮಿನರಲ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಇರುವುದರಿಂದ ದೇಹಕ್ಕೆ ಹಲವು ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಹಾಗಲಕಾಯಿ ನೀಡುವ ಕೆಲವು ಪ್ರಮುಖ ಉಪಯೋಗಗಳನ್ನು ನೋಡೋಣ. 1. ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಸಹಕಾರಿ. ಹಾಗಲಕಾಯಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡಬಹುದು. ಆರೋಗ್ಯಕರ ಆಹಾರ ಪದ್ಧತಿಯ ಭಾಗವಾಗಿ ಬಳಸಿದರೆ ಡಯಾಬಿಟಿಸ್ ಇರುವವರಿಗೆ ಉಪಯುಕ್ತವಾಗಬಹುದು. ಆದರೆ ಔಷಧಿ ತೆಗೆದುಕೊಳ್ಳುವವರು ವೈದ್ಯರ ಸಲಹೆ ಅಗತ್ಯ. 2. ಜೀರ್ಣಕ್ರಿಯೆಗೆ ಸಹಾಯ. ಹಾಗಲಕಾಯಿ ಹೊಟ್ಟೆಯ ಆರೋಗ್ಯಕ್ಕೆ ಒಳ್ಳೆಯದು. ಗ್ಯಾಸು, ಅಜೀರ್ಣ, ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೀರ್ಣಕ್ರಿಯೆ ಸರಿಯಾಗಿದ್ರೆ ದೇಹವು ಆರೋಗ್ಯವಾಗಿರುತ್ತದೆ. 3. ದೇಹ ಶುದ್ಧೀಕರಣಕ್ಕೆ ಸಹಕಾರಿ. ಹಾಗಲಕಾಯಿ ದೇಹದ ಒಳಗಿನ ಅನಾವಶ್ಯಕ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಇದನ್ನು ನಿಯಮಿತವಾಗಿ ಸೇವಿಸಿದರೆ ದೇಹ ಹಗುರವಾಗಿರುವಂತೆ ಅನಿಸುತ್ತದೆ. 4. ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಲಕಾಯಿ ರಕ್ತ ಶುದ್ಧೀಕರಣಕ್ಕೆ ಸಹಾಯ ಮಾಡುವುದರಿಂದ ಚರ್ಮದ ಆರೋಗ್ಯ ಸುಧಾರಿಸಬಹುದು. ಪಿಂಪಲ್ಸ್, ಮೊಡವೆಗಳ ಸಮಸ್ಯೆ ಕಡಿಮೆಯಾಗಲು ಸಹಾಯಕವಾಗಬಹುದು ಮತ್ತು ಚರ್ಮಕ್ಕೆ ನ್ಯಾಚುರಲ್ ಗ್ಲೋ ಬರಬಹುದು. 5. ರೋಗನಿರೋಧಕ ಶಕ್ತಿಗೆ ಬೆಂಬಲ. ಇಂದಿನ ದಿನಗಳಲ್ಲಿ ಇಮ್ಯುನಿಟಿ ತುಂಬಾ ಮುಖ್ಯ. ಹಾಗಲಕಾಯಿ ದೇಹದ ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಮಕ್ಕಳು ಮತ್ತು ಹಿರಿಯರು ಮಿತವಾಗಿ ಸೇವಿಸಬಹುದು. 6. ತೂಕ ನಿಯಂತ್ರಣಕ್ಕೆ ಸಹಕಾರಿ. ಹಾಗಲಕಾಯಿ ಕಡಿಮೆ ಕ್ಯಾಲೋರೀಸ್ ಹೊಂದಿರುವ ತರಕಾರಿ. ಡಯಟ್ ಪಾಲಿಸುವವರಿಗೆ ಇದು ಒಳ್ಳೆಯ ಆಯ್ಕೆ. ನಿಯಮಿತ ವ್ಯಾಯಾಮದ ಜೊತೆಗೆ ಬಳಸಿದರೆ ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡಬಹುದು. 7. ಲಿವರ್ ಆರೋಗ್ಯಕ್ಕೆ ಬೆಂಬಲ. ಲಿವರ್ ದೇಹದ ಪ್ರಮುಖ ಅಂಗ. ಹಾಗಲಕಾಯಿ ಲಿವರ್ ಕಾರ್ಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ. ಲಿವರ್ ಆರೋಗ್ಯ ಚೆನ್ನಾಗಿದ್ರೆ ದೇಹದ ವ್ಯವಸ್ಥೆಗಳು ಸರಿಯಾಗಿ ಕೆಲಸ ಮಾಡುತ್ತವೆ. 8. ಹೃದಯ ಆರೋಗ್ಯಕ್ಕೆ ಸಹಕಾರಿ. ಹಾಗಲಕಾಯಿ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡಬಹುದು. ಇದು ಹೃದಯದ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಲು ಸಹಕಾರಿ. ಹಾಗಲಕಾಯಿ ಹೇಗೆ ಸೇವಿಸಬೇಕು? ಪಲ್ಯ, ಸಾಂಬಾರ್, ಸೂಪ್, ಜ್ಯೂಸ್ ಕುಡಿಯುವವರು ವಾರಕ್ಕೆ 1-2 ಬಾರಿ ಮಾತ್ರ. ಸಾಮಾನ್ಯವಾಗಿ ವಾರಕ್ಕೆ 2-3 ಬಾರಿ ಹಾಗಲಕಾಯಿ ಸೇವಿಸಿದರೆ ಸಾಕು. ಅತಿಯಾಗಿ ಸೇವಿಸಬೇಡಿ. ಡಿಸ್ಕ್ಲೇಮರ್: ಈ ವಿಡಿಯೋದಲ್ಲಿರುವ ಮಾಹಿತಿ ಸಾಮಾನ್ಯ ಅರಿವು ಮತ್ತು ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಡಯಾಬಿಟಿಸ್ ಅಥವಾ ಬೇರೆ ಆರೋಗ್ಯ ಸಮಸ್ಯೆ ಇದ್ದರೆ ದಯವಿಟ್ಟು ವೈದ್ಯರ ಸಲಹೆ ಪಡೆಯಿರಿ. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.